ಗುರುಜಿ, ತ್ರೈಲೋಕ್ಯ ಮೋಹಿನಿ ವ್ರತದ ಕುರಿತು ಹೇಳ್ತೀನಿ ಅಂತ ಹೇಳ್ತಿದ್ರಿ. ಇದೇನೋ ಸ್ವಲ್ಪ ಹೊಸ್ತನ್ನಿಸ್ತಾ ಇದೆ ಈ ವ್ರತ. ಅನಂತ ಪದ್ಮನಾಭ ವ್ರತದ ಜೊತೆ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಗುರುಜಿ? ಅನಂತ ಪದ್ಮನಾಭ ವ್ರತನೇ ಬೇರೆ, ತ್ರೈಲೋಕ್ಯ ಮೋಹಿನಿ ವ್ರತನೇ ಬೇರೆ. ಅಂದರೆ 3 ಲೋಕಗಳ ಅಧಿಪತಿಯಾಗಿರ್ತಕ್ಕಂಥ ಮೋಹಿನಿ ಜಗನ್ಮೋಹಿನಿ. ಆ ಜಗನ್ಮೋಹಿನಿ ಮಾಯಾ ರೂಪದಲ್ಲಿದ್ದಾಗ ಪರಮೇಶ್ವರನ ಕೃಪಾ ಕಟಾಕ್ಷಕ್ಕಿಂತ ವೈಷ್ಣವ ಸಂಪ್ರದಾಯದಲ್ಲಿ ವಿಷ್ಣು ಕೃಪಾ ಕಟಾಕ್ಷವನ್ನು ಹೊಂದಿರ್ತಾಳೆ. ಅದಕ್ಕೆ ರತ್ನತ್ರಯ ವ್ರತ ಅಂದರೆ ಪರಮೇಶ್ವರನ ಜೊತೆ ಭೂತಗಣಗಳಿದ್ದಾಗ ಆ ಭೂತಗಣಗಳಿಗೆ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ರತ್ನತ್ರಯ ವ್ರತ ಅಂತ ಕರಿತೀವಿ. ಹೀಗೆ ಒಂದೊಂದು ವ್ರತಗಳು ಪರಿವರ್ತನೆ ಮಾಡ್ಕೊಳ್ಳೋ ಈ ಒಂದೇ ದಿವಸದಲ್ಲಿ 3 ವ್ರತಗಳು ಬಂದಿದೆ. 3 ವ್ರತಗಳು ಬಂದಾಗ ತ್ರಯಂಬಕ ಅಂತ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ತ್ರಯಂಬಕಂ ಯಜಾಮಹಿಂ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರ್ವಿಕಮಂದನಾತ್ ಮುಕ್ತಿಯೋರ್ಮುಕ್ಷ್ಯಮಾಮೃತಾತ್. ಮುಕ್ತಿಯನ್ನು ಪಡಿಬೇಕಾದ್ರೆ 3 ವ್ರತಾಚರಣೆಗಳನ್ನು, 3 ವ್ರತಗಳನ್ನು, 3 ದೇವತೆಗಳನ್ನು, 3 ಪರಿವರ್ತನೆಗಳನ್ನು ಎಲ್ಲವೂ 3 ಮಾಡಿದಾಗ ಪರಿಪೂರ್ಣ ಅನುಗ್ರಹ ಸಿಗುತ್ತೆ. ಅದಕ್ಕೆ ರತ್ನತ್ರಯ ವ್ರತ ಜ್ಞಾಪಕ ಇಟ್ಕೊಳ್ಳಿ, ಬರ್ಕೊಳ್ಳಿ. ಅನಂತ ಪದ್ಮನಾಭ ವ್ರತ ಬರ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ತದನಂತರ ತ್ರೈಲೋಕ್ಯ ಮೋಹಿನಿ ವ್ರತ. ಈ 3 ವಿಶೇಷ ಅಂದರೆ ಬೇರೆ ಬೇರೆ ಅಂತ. ತ್ರೈಲೋಕ್ಯ ಮೋಹಿನಿ ವ್ರತ ಯಾವ ಕಾಲಕ್ಕೂ ಮೋಹಿನಿಯನ್ನು ವಶೀಕರಿಸ್ಕೊಳ್ಳೋದು ಅಂದರೆ ಹೆಂಗಸರನ್ನ ವಶೀಕರಿಸ್ಕೊಳ್ಳೋದು. ಹೆಂಗಸನ್ನ ವಶೀಕರಣ ಪಡಿಸ್ಕೊಳ್ಳೋದು ಅಂದರೆ ಗಂಡಸರು ಹೊರಗಡೆ ಹುಡುಗಿರನ್ನಲ್ಲ, ಹೆಂಡತಿಯರನ್ನ ಪರಿವರ್ತನೆ ಮಾಡ್ಕೊಳ್ಳೋದು. ಆ ಮೋಹಿನಿ ಮೋಹಮಾಯದಲ್ಲಿ ಸಿಲುಕಿರಬೇಕಾದ್ರೆ ಅವಳನ್ನ ಆ ಮೋಹಮಾಯದಿಂದ ಓಡಿಸಿ ಪರಿಪೂರ್ಣವಾಗಿ, ನೋಡೇ ಅದೆಲ್ಲ ಮಾಯೆ ಕಣೆ, ಇದೇ ನಿಜವಾದ ಗಂಡ ಕಣೆ, ಯಾಕೆ ಹೀಗೆ ಒದ್ದಾಡ್ತೀಯ ಅಂಥೇಳಿ ಆ ಗಂಡನ ಅವತಾರವನ್ನು ತೋರಿಸಿದ ಹಾಗೆ ಆ ವ್ರತವನ್ನು ಪರಿಪೂರ್ಣ ಅನುಗ್ರಹ ಪರಮೇಶ್ವರನ ಪೂಜೆ ಪುನಸ್ಕಾರಗಳನ್ನು ತೋರಿಸ್ಕೊಡ್ತಕ್ಕಂಥದ್ದು ವ್ರತ. ಅದಕ್ಕೆ ಪರಮೇಶ್ವರನ ಪೂಜೆ ಮಾಡ್ತಕ್ಕಂಥ ವ್ರತಕ್ಕೆ ಅನುಗ್ರಹ ಸಿಗುತ್ತೆ. ಮೋಹಿನಿ ಅಂದರೆ ಪಾರ್ವತಿ ವ್ರತಕ್ಕೆ ಮಾಡ್ಕೊಂಡ ವಿಚಾರವನ್ನು, ರತ್ನತ್ರಯ ವ್ರತವನ್ನು ಪರಮೇಶ್ವರ ಅಂದರೆ ಹೆಂಡತಿಯರು ಗಂಡಂದ್ರಿಗೆ ತೋರಿಸ್ಕೊಡ್ತಕ್ಕಂಥ ವ್ರತ. ಈ ರೀತಿ ಪಾರ್ವತಿ ಪರಮೇಶ್ವರರ ಸಂಗಮ ವ್ರತವೇ ಈ ಒಂದು ವಿಶೇಷತೆ. ಅದ್ರ ಜೊತೆಗೆ ಅನಂತ ಪದ್ಮನಾಭ ವ್ರತ ಎರಡೂ ಬಿದ್ದಾಗ ನಾವೇನಂತೀವಿ, ಅದಕ್ಕೆ ನೀವು ಪ್ರತಿಯೊಬ್ಬ ಮನುಷ್ಯನೂ ಸರಿಯಾಗಿ ಜ್ಞಾಪಕ ಇಟ್ಕೊಳ್ಳಿ. ರತ್ನತ್ರಯ ವ್ರತದಲ್ಲಿ ನೀವುಗಳು ಹಾಕೋಬೇಕಾದ ಯಾರ್ದೋ ದೇವಿ ಅನುಗ್ರಹದ್ದು. ತ್ರೈಲೋಕ್ಯ ಮೋಹಿನಿ ವ್ರತದಲ್ಲಿ ಮಾಡ್ಕೋಬೇಕಾದ ಯಾರ್ದು ಪುರುಷಾರ್ಥದ್ದು, ಪರಮೇಶ್ವರಂದು. ಅದಕ್ಕೆ ಶಿವಾನಂದ ಲಹರಿ, ಸೌಂದರ್ಯ ಲಹರಿ. ಸೌಂದರ್ಯ ಲಹರಿಯನ್ನು ಪರಮೇಶ್ವರ ದೇವಿಯನ್ನು ಹಾಡಿ ಹೊಗಳ್ತಾನೆ. ಆಗ ಪರಮೇಶ್ವರ ಎಷ್ಟು ಚೆನ್ನಾಗಿ ಹಾಡು ಹೊಗಳಿದಾಗ ತ್ರೈಲೋಕ್ಯ ಮೋಹಿನಿ, ಆಹಾ ತ್ರೈಲೋಕ್ಯ ಕುಟುಂಬಿನಿ ರತ್ನಿಜ ಅಂತ ಹೇಳಿ ಆ ಒಂದು ಹಾಡನ್ನು ಹೇಳ್ತಾಳೆ. ಅದೇ ರೀತಿಯೇ ಶಿವಾನಂದ ಲಹರಿ ಪಾರ್ವತಿ ಈಶ್ವರನ ಹೊಗಳ್ತಾಳೆ. ಅದಕ್ಕೆ ರತ್ನ ಖಚಿತವಾಗಿರ್ತಕ್ಕಂಥ ರತ್ನ ತ್ರಯಂಬಕ ವ್ರತ. ಅದಕ್ಕೆ ರತ್ನ ವ್ರತವನ್ನು, ರತ್ನವಾಗಿರ್ತಕ್ಕಂಥ ಜಗನ್ಮಾತೆಯನ್ನು ಯಾವ ಕಾಲಕ್ಕೂ ಅಮೃತ ರಥ ಅಂತ ಕರಿತೀವಿ. ಅದಕ್ಕೆ ಎಲ್ಲ ಒಂದು ವಿಗ್ರಹಕ್ಕೂ ಯಾವುದೇ ಒಂದು ರಜದ ವ್ರತವಾಗಿರ್ತಕ್ಕಂಥ ವಿಚಾರ ರಾಜಾವರ್ತಿ ಕಲ್ಲು. ಆ ರಾಜಾವರ್ತಿ ಕಲ್ಲು ಎಲ್ಲಾದರೂ ನೋಡಿದ್ದೀರಾ? ನೋಡಬೇಕು. ಎಷ್ಟು ಅಂದರೆ ಪಚ್ಚೆ ಅಥವಾ ಆರೆಂಜ್ ಆಗಿರುತ್ತೆ. ಸ್ಟಾರ್ಸ್, ಸ್ಪ್ರಿಂಕ್ಲಿಂಗ್ ಟಾರ್ಸ್, ಅಷ್ಟೊಳ್ಳೆ ಸ್ಟಾರ್ಸ್ ಆಗಿ ಏನು ಮಿಣ 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 ಅಂತಿರುತ್ತೆ. ಇದು ರಾಜಾವರ್ತಿ ಕಲ್ಲು. ಈ ರಾಜಾವರ್ತಿ ಕಲ್ಲನ್ನು ಬಹಳ ಜನ ಆ ಕಾಲದಲ್ಲಿ ಹೆಂಗಸರು ಹಾಕ್ಕೊಳ್ಳೋರು. ಇದನ್ನು ಗಂಡಂದ್ರ ತಕ್ಕೊಟ್ಟಾಗ ತ್ರೈಲೋಕ್ಯ ಮೋಹಿನಿ ವ್ರತವನ್ನು ರಾಜಾವರ್ತ ಕಲ್ಲಿಗೆ ಮಾಡಿ ಹೆಂಡತಿಯರಿಗೆ ಒಡವೆ ಮಾಡಿಸೋರು. ಇಲ್ಲ, ಹೆಂಗಸರು ವಿಶೇಷವಾಗಿ ಆ ವ್ರತವನ್ನು ಮಾಡಿ ಗಂಡಸರಿಗೆ ಉಂಗುರವನ್ನು ಹಾಕೋರು. ಈ ರಾಜಾವರ್ತಿ ಕಲ್ಲು ಗಂಡ ಹೆಂಡತಿನ ಎಷ್ಟು ಚೆನ್ನಾಗಿ ಬಾಂಧವ್ಯ ಇತ್ತು ಅಂದರೆ ಬಾಂಡೆಡ್, ಆ ಬಾಂಡನ್ನು ಕೊಟ್ಟಿರ್ತಕ್ಕಂಥ ವಿಚಾರ ಬಹಳ ಚೆನ್ನಾಗಿರ್ತಿತ್ತು. ಅನಂತ ಪದ್ಮನಾಭ ವ್ರತದ ನಂತರ ಮಡಿಯನ್ನು ಆಚರಿಸ್ಕೊಂಡು ಸರ್ಪಯೋಗದಲ್ಲಿ ಗಂಡ ಹೆಂಡತಿ ಅನ್ಯೋನ್ಯತೆ ಇರುತ್ತೆ. ಎಷ್ಟೋ ಜನ ಇವತ್ತಿಗೂ ನೋಡಿ, ಏನೇ ಮಾಡಲಿ ಗಂಡ ಹೆಂಡತಿರೋ, ಮಕ್ಕಳಿದ್ರೂ ಸಹ, ದೊಡ್ಡ ಮಕ್ಕಳಿದ್ರೂ ಸಹ ಹೆಂಡತಿರೋ ಏನು ಅಂದರೆ ತಗೊಳ್ಳಿ ಅಂಥೇಳಿ ಆ ಎಲೆನ ಎಷ್ಟು ಚೆನ್ನಾಗಿ ಸುತ್ತಕೊಟ್ಟು ಆ ಪ್ರೀತಿಯಿಂದ ಕೊಡ್ತಾಳೋ. ಕೊಟ್ಟ ಮೇಲೆ ಗಂಡ ಹಂಗೆ ಹಾಕ್ಕೊಂಡು ಅವರಿಬ್ಬರು ಕೂತಿರ್ತಾರೆ. ಈ ವಯಸ್ಸಲ್ಲೂ ಬಾಗಿಲು ಹಾಕ್ಕೊಂಡು ಮಲ್ಕೊತಾರೆ. ಏನು ಅಂತ ಕೆಲವ್ರು ಜನ ಹುಡುಗರಾಗಲಿ ಹುಡುಗಿರಾಗಲಿ ಬೈಕೊತಾರೆ, ಏನು ಈ ವಯಸ್ಸಲ್ಲಿ ನಿಮ್ಗೇನು ದದ್ದರೋಗ ಅಂತ. ತಪ್ಪದು. ಅವ್ರ ಗಂಡ ಹೆಂಡತಿ ಅನ್ಯೋನ್ಯತೆ ಏನು ಅಂದರೆ ಹೋದ ಕ್ಷಣಕ್ಕೆ ಯಾವ ಕಾಲಕ್ಕೂ ಮಲ್ಕೊಂಡು ನಿದ್ದೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಅಲ್ಲ. ಜೀವನದಲ್ಲಿ ಕಷ್ಟ ಸುಖಗಳನ್ನು ಆ ಮುಪ್ಪಿನ ವಯಸ್ಸಿನಲ್ಲಿ ಒಬ್ರಿಗೊಬ್ರು ಮಾತಾಡಿಕೊಂಡು ಇವತ್ತಿಗೂ ಅಂದರೆ ಮದುವೆ ಮಾಡಿಕೊಂಡ ಷಷ್ಠಾಬ್ದಿ ಪೂರ್ತಿವರೆಗೂ 60ನ ವಯಸ್ಸಿನವರೆಗೂ ಆ ಬಾಂಡ್ ಇರತಕ್ಕಂಥ ವಿಚಾರ, ಇಬ್ಬರಿಗ ಒಂದು ಸಂಬಂಧ ಭದ್ರಕೋಟೆ ಇದ್ದ ಹಾಗಿರಬೇಕು. ಅದಕ್ಕೆ ಸೃಷ್ಟಿ ಪೂರ್ತಿ ಶಾಂತಿ ಅಂತ 59ಕ್ಕೆ ಮಾಡಬೇಕು, ಷಷ್ಠಾಬ್ದಿ ಪೂರ್ತಿ ಅಂತ 61ಕ್ಕೆ ಮಾಡಬೇಕು. ಆವಾಗಲೇ ಜೀವನ. ಅದಕ್ಕೆ ತ್ರೈಲೋಕ್ಯ ಮೋಹಿನಿ ವ್ರತ, ರತ್ನ ಖಚಿತವಾಗಿರ್ತಕ್ಕಂಥ ರತ್ನ ತ್ರಯಂಬಕರ ವ್ರತ, ಈ ಎರಡನ್ನೂ ಮಾಡಿಕೊಂಡಾಗ ಪರಿಪೂರ್ಣ ಅನುಗ್ರಹ. ಅದಕ್ಕೆ ಈ ಎರಡೂ ಅನುಗ್ರಹವನ್ನು ಕೊಡ್ತಕ್ಕಂಥ ಈ ಗಂಡ ಹೆಂಡತಿ ಸುಖವಾಗಿರೋಕ್ಕೆ ಇದೇ ಒಂದು ವೈಶಿಷ್ಟ್ಯತೆ. ಇದರಲ್ಲಿ ಮಡಿ ಆಚರಣೆ ಅಂತ ಹೇಳ್ಕೊಡ್ತಾ ಬಂದೆ. ಈ ಮಡಿ ಆಚರಣೆಯಲ್ಲಿ ಅನಂತ ಪದ್ಮನಾಭ ವ್ರತದಲ್ಲಿ ನಾವು ಮಾಡಬೇಕಾದ್ರೂ ಏನು? ಶನಿವಾರದಂದು, ಸ್ಥಿರವಾರದಂದು ಅನಂತ ಪದ್ಮನಾಭ. ಶನೇಶ್ವರ ನಿದ್ರೆ ಮಾಡ್ತಾ ಇರ್ತಕ್ಕಂಥ ಶ್ರೀಮನ್ನಾರಾಯಣ ಪೂಜೆ ಮಾಡ್ತಾರೆ, ನಿಜ. ಅನಂತ ಪದ್ಮನಾಭ ವ್ರತ ಇವತ್ತೇ ಬಂದಿದ್ರೆ ಇನ್ನೊಂದು ನಿಜ. ಎರಡನೇದೇನಾಗಿದೆ ಅಂದರೆ ಇವತ್ತು 3ನೇ ದಿವಸ.
ಏನೋ ವಾಮನ ಅವತಾರದಲ್ಲಿ ವಾಮನ ಹುಟ್ಟಿರ್ತಕ್ಕಂಥದ್ದು ಗುರುವಾರ, ಶುಕ್ರವಾರದಲ್ಲಿ ಬಲಿಚಕ್ರವರ್ತಿ ಪರಿವರ್ತನೆ ಆಗಿರ್ತಕ್ಕಂಥ ದಿನ, 3ನೇ ದಿವಸ ಅನಂತ ಪದ್ಮನಾಭ ವ್ರತ. ಮನೆ ಮುಂದೆ ಬಾಗಿಲಲ್ಲಿ ಆ ಹೂಗಳ ವಾತಾವರಣ, ಏನು ನಿಯಮ, ಏನು ನಿಷ್ಠೆ, ನಮ್ಮಲ್ಲಿ ಸಂಸ್ಕಾರಗಳು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ಕೊಂಬಂದಿದ್ದೀವಿ. ಅನಂತ ಪದ್ಮನಾಭ ಎಲ್ಲಿದ್ದಾನೆ? ಕೇರಳ ತ್ರಿವೇಂದ್ರಂ, ಬಹಳ ಚೆನ್ನಾಗಿ ನಿದ್ರೆ ಅವಸ್ಥೆಯಲ್ಲಿದ್ದಾನೆ. ಕೇರಳ ಪ್ರಾಂತದಲ್ಲೇ ಇರತಕ್ಕಂಥ ಬಲಿಚಕ್ರವರ್ತಿ ಎಲ್ಲಿದ್ದಾನೆ? ಅಲ್ಲೇ ಪೂಜೆ, ಬಲೀಂದ್ರನ ಪೂಜೆನೋ ಕೇರಳ ಪ್ರಾಂತದಲ್ಲೇ. ಅಂದರೆ ನೈಋತ್ಯ ಭಾಗ ಅಂತಕ್ಕಂಥದ್ರಲ್ಲೇ ಕಾಡಿನ ಮಧ್ಯದಲ್ಲಿ ವಟುವಾಗಿ ಅವನು ಹುಟ್ಟಿರ್ತಕ್ಕಂಥವನು ವಾಮನ. ಶಂಕರಾಚಾರ್ಯರು ಕೇರಳ ಪ್ರಾಂತ್ಯದಿಂದ ಬಂದಿದ್ದರು, ನಂಬೂದ್ರಿಗಳ ಕುಟುಂಬ. ಆ ನಂಬೂದ್ರಿಗಳ ಕುಟುಂಬ ಅಂದರೆ ಮಡಿ ಮೈಲಿಗೆ ಅನ್ನೋದನ್ನು ಆ ಕಾಲದಲ್ಲಿ ಹೇಳ್ಕೊಟ್ರು. ಶಾಸ್ತ್ರ ಸಂಪ್ರದಾಯ ಏನು ಅಂದ್ರೆ ಹೇಳ್ಕೊಟ್ರು. ಗಂಡು ಹೆಣ್ಣು ಅಂದರೆ ಏನು ಹೇಳ್ಕೊಟ್ರು. ಯಾವ ದಿನ ಹೆಣ್ಣು ಯಾವ ಕಾಲಕ್ಕೂ ಗಂಡನ್ನ ಮುಟ್ಟಬಾರ್ದು ಅಂತ ಹೇಳ್ಕೊಟ್ರು. ಯಾವ ರೀತಿಯ ಪ್ರಕೃತಿ ನಿಯಮವನ್ನು ಉಲ್ಲಂಘನ ಮಾಡಬಾರ್ದು ಅಂತ ಹೇಳ್ಕೊಟ್ಲು. ಇದನ್ನೆಲ್ಲ ಆ ಶಂಕರಾಚಾರ್ಯರು ನಾರಿಯ ಪ್ರಥಮ ಧರ್ಮದಲ್ಲೇ ಹೇಳ್ಕೊಟ್ರು. ಇದನ್ನು ಯಾರು ಹೇಳ್ಕೊಡದೇ ಇದ್ದ ಪಕ್ಷದಲ್ಲಿ ನಾನು ನಿಮಗೆ ವಿಶೇಷವಾಗಿ ಉಲ್ಲಂಘನೆ ಮಾಡದಿದ್ದ ಹಾಗೆ ಕಾಪಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ನಾನು ಹೇಳ್ಕೊಡ್ತೀನಿ. ಆದರೆ ಎಷ್ಟು ಮಟ್ಟಿಗೆ ನೀವು ಕಾಪಾಡ್ಕೊತೀರಾ, ಎಷ್ಟು ಮಟ್ಟಿಗೆ ಬಿಡ್ತೀರಾ, ನಿಮ್ಮ ಕರ್ಮಾನುಸಾರ ಅನುಭವಿಸೋದು ಖಚಿತ. ಅದಕ್ಕೆ ಜೀವನದಲ್ಲಿ ಹೆಣ್ಣು ಮಕ್ಕಳಿಗೆ ಇನ್ನ ಮೇಲೆ ಆ ಕನ್ಯಾ ರಾಶಿಯಲ್ಲಿ ಕೂತಿರ್ತಕ್ಕಂಥ ಶನಿ ಸ್ಥಾನ ಪಲಟನ ಮಾಡಿದ ಮೇಲೆ ಎಷ್ಟೋ ಜನಕ್ಕೆ ಹೇಳಿದ್ದೆ, ಎಲ್ಲ ಹೆಣ್ಣು ಮಕ್ಕಳಿಗೂ ಕ್ಯಾನ್ಸರ್ ಅನ್ಕೊಂಡ್ಬಿಟ್ರಿ. ನಾನು ಹಾಗೆ ಹೇಳಲೇ ಇಲ್ಲ. ಯಾರು ಪ್ಯಾಂಟ್ ಶರ್ಟು, ಯಾರು ಜೀನ್ಸ್ ಪ್ಯಾಂಟು, ಯಾರು ಚುಡಿದಾರ್ಗಳು ಹಾಕ್ಕೊಂತೀರಾ ಅಂಥವ್ರಿಗೆ ಕ್ಯಾನ್ಸರ್. ಅಂದರೆ ಈ ಸಮಯದಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಬಟ್ಟೆಗಳನ್ನು ಲೂಸ್ ಆಗಿ, ಚುಡಿದಾರ್ಗಳು ಅಥವಾ ಆ ಥರದ ಹಾಕ್ಕೋಬಾರ್ದು, ಟೈಟ್ ಬಟ್ಟೆಗಳನ್ನ ಹಾಕ್ಕೋಬಾರ್ದು. ಲಂಗ ದಾವಣಿಗಳು, ಸೀರೆಗಳನ್ನು ಗಾಳಿ ಆಡೋ ಥರ ಹಾಕ್ಕೊಂಡ್ರೆ ಪರಿಪೂರ್ಣ ಅನುಗ್ರಹತೆ. ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಆ ಕಾಮನ್ ಸೆನ್ಸ್ ಅನ್ನೋ ಶನಿ ಗುಪ್ತೇನ ಸ್ಥಿರ, ಕತ್ಲಲ್ಲಿ ವಾಸ ಮಾಡ್ತಾನಂತೆ. ಆಗ ಸ್ತ್ರೀ ಅಂಗಗಳಿಗೆ ದೋಷ ಬರ್ತಕ್ಕಂಥ ಅವಕಾಶಗಳು ಸದೃಢ ಉಂಟು. ಇದನ್ನೆಲ್ಲ ದೂರ ಪಡಿಸ್ಕೊಳ್ಳಿ. ಆಗ ಅನಂತ ಪದ್ಮನಾಭ ವ್ರತ ಬಂದರೆ ಹಾವಿನ ರೂಪದಲ್ಲಿ ರಾಹು ತತ್ವ ದೂರವಾಗುತ್ತೆ. ರಾಹು ಯಾವತ್ತು ಶನಿ ನೋಡ್ತಾನೆ? ಹೆಣ್ಣು ಮಕ್ಕಳಿಗೆ ಶುಕ್ರ ಅನುಗ್ರಹವನ್ನು ಕೊಡ್ತಕ್ಕಂಥ ಉಚ್ಚಸ್ಥಾನ ಮೀನರಾಶಿಯನ್ನು ಶನಿ ನೋಡ್ತಾನೆ, ವಕ್ರದೃಷ್ಟಿಯಲ್ಲಿ ನೋಡ್ತಾನೆ. ಶನಿ ಅಂದರೆ ಏನಂತೀರಾ? ಕ್ಯಾನ್ಸರ್. ಕತ್ತಲಲ್ಲಿ ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ ರೋಗನೇ ಅಂತ ಅನ್ಕೋಬಾರ್ದು. ರೋಗ, ಕತ್ಲಲ್ಲಿ ಬರೋ ರೋಗ ಬೇಗ ವಾಸಿ ಆಗಲ್ಲ. ಸೂರ್ಯನ ಹತ್ರ ಬಂದರೆ ಏನಾಗುತ್ತೆ? ರೋಗ ಬೇಗ ಒಣಗತ್ತೆ. ಅದಕ್ಕೆ ಹೇಳೋದು ಗಾಯಗಳು, ನಾವು ಎಷ್ಟೋ ಜನ ಹೇಳಿದ್ವಿ, ನೋಡಿಯಾ ನಿಂಗೆ ಶುಗರ್ ಬಿ ಪಿ ಇದೆ, ಬೇಗ ಒಣಗಲ್ಲ ಗಾಯಗಳು, ಅದೆಲ್ಲ ಆರಿಸ್ಕೊಳ್ಳಿ ಅಂತೀವಿ. ಆಗ ಅವ್ನು ಬಿಸಿಲಲ್ಲಿ ವಾಸ ಮಾಡಬೇಕಲ್ಲ. ಅಯ್ಯೋ ಫಾರ್ಮೇಷನ್ ಆಗಿದೆ, ಏನು ಮಾಡೋದು ಒದ್ದಾಡ್ತಿರ್ತಾನೆ. ಅದಕ್ಕೆ ಸೂರ್ಯನ ಕಿರಣಗಳು ರಾಹು ಮೇಲೆ ಬೀಳಬೇಕು. ಕತ್ಲಾಗಿರೋ ರಾಹು ಬೆಳಕಾಗ್ತಾನೆ. ಶಕೆ ಕಷ್ಟದಲ್ಲಿರ್ತಕ್ಕಂಥ ಶನೇಶ್ವರ ಅವನ ಮೇಲೆ ಬೀಳಬೇಕು. ಆದರೆ ಸೂರ್ಯನೇ ಅಸ್ತಂಗತವಾಗಿದ್ದಾನೆ ಇಡೀ ಜಗತ್ತಿಗೆ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ಆ ಸೂರ್ಯನ ಪ್ರಭಾವ ಹೇಗೆ ಬೀಳುತ್ತೆ? ಅನಂತ ನಿದ್ರಾಸಮದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಸೂರ್ಯನಾರಾಯಣ ಇದ್ದ ಹಾಗೆ ಮಲಗಿದಾಗ ಶನೇಶ್ವರನ ಪರಿವರ್ತನೆ ಮಾಡ್ತಕ್ಕಂಥ ಈ ಅನಂತ ಪದ್ಮನಾಭ ವ್ರತದಲ್ಲಿ ನೀವು ಪಾಲ್ಗೊಳ್ತಕ್ಕಂಥ ಅವಕಾಶ ವಾಮನ ಅಂದರೆ ಬಂದು ಹೋದಾಗ ಆ ಕ್ಷಣ ಮಾತ್ರದಲ್ಲಿ ಬರ್ತಾನೆ 3 ಲೋಕಗಳ ಒಡೆಯಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನ ಸ್ವರೂಪದಲ್ಲಿ. ಆಗ ರಕ್ಷಾಮಾಂ ಪಾಹಿ ರಕ್ಷಮಾಂ ಪಾಹಿ ಅಂತ ನೀವು ಕೇಳ್ಕೋಬೇಕು. ಕೇಳ್ಕೊಳ್ಳೋಕೆ ರೆಡಿಯಾಗಿರಿ. ಪರಿಪೂರ್ಣ ಅನುಗ್ರಹವನ್ನು ಆ ಭಗವಂತ ಕೊಡಲಿ. ನಿಮ್ಮ ಕಷ್ಟಗಳನ್ನು ದೂರ ಮಾಡೋಕ್ಕೆ ದಾರಿಯನ್ನು ನಾ ತೋರಿಸ್ಕೊಡ್ತೀನಿ.